ಕಲಿಯದ ಭಿಕಾರಿ ಪಾಕಿಸ್ತಾನ. ಭಿಕ್ಷೆ ಬೇಡ್ತಾ ಇದ್ರು, ಬುದ್ಧಿ ಕಲಿತಾ ಇಲ್ಲ. ಜಮ್ಮು ಕಾಶ್ಮೀರದ ರಜೌರಿ ಸೆಕ್ಟರ್ನಲ್ಲಿ ಮತ್ತೆ ಫೈರಿಂಗ್ ಮಾಡ್ತಾ ಇದೆ. ಗಡಿಯಲ್ಲಿ ಪಾಕಿಸ್ತಾನದಿಂದ ಮತ್ತೆ ಫೈರಿಂಗ್ ಆಗ್ತಾ ಇರುವಂತದ್ದು. ಇನ್ನೂ ಬುದ್ಧಿ ಕಲಿತಾ ಇಲ್ಲ ಭಿಕಾರಿ ಪಾಕಿಸ್ತಾನ. ಈಗಾಗಲೇ ಭಿಕ್ಷೆ ಬೇಡ್ತಾ ಇದೆ. ತಿನ್ನೋಕ್ ಅನ್ನ ಇಲ್ಲ, ಕುಡಿಯೋಕ್ ನೀರಿಲ್ಲ, ತೊಳ್ಕೊಳಕ್ಕೂ ನೀರಿಲ್ಲ ಒಂದ್ ಕಡೆ. ಆದ್ರೆ ತನ್ನ ನರಿ ಬುದ್ಧಿಯನ್ನ ಮುಂದುವರಿಸ್ಕೊಳ್ತಾ ಹೋಗ್ತಾ ಇದೆ. ಗಡಿಯಲ್ಲಿ ಪಾಕಿಸ್ತಾನದಿಂದ ಫೈರಿಂಗ್ ಮೇಲೆ ಫೈರಿಂಗ್ ಆಗ್ತಾ ಇದೆ. ಅದನ್ನ ಹೊಡೆದು ಉಳಿಸುವಲ್ಲಿ ನಮ್ಮ ಪಾಕಿಸ್ತಾನ ಸೇನೆ ಏನೇ ನಿರ್ಧಾರವನ್ನ ಕೈಗೊಂಡ್ರೂ ಕೂಡ ಅದಕ್ಕೆ ನಮ್ಮ ಭಾರತೀಯ ಸೇನೆ ಕೂಡ ಸನ್ನದ್ಧವಾಗಿದೆ. ನಾವು ರೆಡಿ ಅನ್ನುವಂತಹ ಮಾತುಗಳನ್ನ ನಮ್ಮ ಸೇನೆ ಆಡ್ತಾ ಇರುವಂತದ್ದು. ಬಟ್ ಆದ್ರೆ ಪಾಕಿಸ್ತಾನದಲ್ಲಿಯೇ ಒಮ್ಮತ ಇಲ್ಲ. ಎರಡೆರಡು ಸ್ಟ್ಯಾಂಡ್, ಡಬಲ್ ಸ್ಟ್ಯಾಂಡಿಂಗ್ ಅನ್ನ ತೆಗೆದುಕೊಳ್ತಾ ಇದೆ. ಒಮ್ಮತ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇದೇನು ಹೊಸದೇನಲ್ಲ, ಬಹಳ ವರ್ಷಗಳಿಂದಲೂ ಕೂಡ ಇದೇ ರೀತಿಯಾದಂತಹ ಸನ್ನಿವೇಶಗಳನ್ನ ನಾವು ಸಾಕಷ್ಟು ಬಾರಿ ನೋಡಿದ್ದೀವಿ. ಸಾಕಷ್ಟು ಬಾರಿ ಭಾರತದ ಮುಂದೆ ಬಂದು ಮಂಡಿ ಊರುವಂತಹ ಕೆಲಸವನ್ನ ಕೂಡ ಮಾಡಿದೆ. ಅದೇನು ಗೊತ್ತಿರುವಂತಹ ವಿಚಾರ. ಸೊ ಈಗ ಹೇಳ್ತಾ ಇದೆಯಲ್ಲ ಪಾಕಿಸ್ತಾನ, ನಾವು ಮಂಡಿ ಊರಕ್ಕೆ ರೆಡಿ ಇದ್ದೀವಿ ಅಂತ. ಯಾರು ಮಂಡಿ ಊರ್ತಾರೆ ಅನ್ನೋದು ಪ್ರಶ್ನೆ ಒಂದು ಕಡೆ. ಯಾಕೆಂತಂದ್ರೆ ಡಬಲ್ ಸ್ಟ್ಯಾಂಡ್ ಗೊತ್ತಿರುವಂತಹ ವಿಚಾರ. ಒಂದು ಸೇನೆ ನಿರ್ಧಾರವನ್ನ ಕೈಗೊಳ್ಬೇಕು, ಪಾಕಿಸ್ತಾನದ ಸೇನೆ. ಬಟ್ ಆದರೆ ಅದನ್ನ ನಿಲ್ಲಿಸ್ತಾ ಇಲ್ಲ. ಮತ್ತೆ ಈಗ ದಾಳಿ ಆಗಿರುವಂಥದ್ದು, ಡ್ರೋನ್ ಮೂಲಕ ದಾಳಿ ಆಗಿದೆ. ಇವಾಗ ಈ ಪ್ರಶ್ನೆ ತಗೊಂಡ್ರೆ ಆರ್ಮಿ ಈಸ್ ನಾಟ್ ರೆಡಿ, ಅಂದರೆ ಅವರ ಸೇನೆ ಮಂಡಿ ಊರಕ್ಕೆ ರೆಡಿ ಇಲ್ಲ ಅಲ್ವಾ? ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಏನಿದೆ ಅವ್ರದ್ದು, ಅವರು ಸ್ಟೇಟ್ಮೆಂಟ್ ಕೊಟ್ಟರು ನಾವು ಮಂಡಿ ಊರ್ತೀವಿ ಅಂದ್ಬಿಟ್ಟು. ಇದೇ ಆಗಿರೋದು ಇವಾಗ. ಸೊ ಇವ್ರು ಅದಕ್ಕೆ ನೋಡಿ, ಈಗ ಫೈರಿಂಗ್ ನಡೀತಾ ಇದೆ, ಈಗಲೂ ಸ್ಟಾರ್ಟ್ ಆಗಿದೆ. ದಟ್ ಮೀನ್ಸ್ ನಿಮ್ಗೆ ಹೇಳಿದಾಗೆ ದೀಸ್ ಟೂ ಶುಡ್ ಕಮ್ ಟು ಎ ಸಿಂಗಲ್ ಟರ್ಮ್. ದಟ್ ಈಸ್ ಆರ್ಮಿ ಆಸ್ ವೆಲ್ ಆಸ್ ದೇರ್ ಅಡ್ಮಿನಿಸ್ಟ್ರೇಟಿವ್ ಪೀಪಲ್, ಮೀನ್ಸ್ ಹೂಸ್ ಇಸ್ ಇನ್ ದ ಗೌರ್ಮೆಂಟ್. ಆಗಲೇ ಅದು ಸಾಧ್ಯ ಇಲ್ಲ ಅಂದರೆ ಆಗೋದೇ ಇಲ್ಲ. ಎಲ್ಲಾಗುತ್ತೆ ಇವಾಗ ಇವ್ರಿಗೆ ಭಯ, ಯಾಕಂದರೆ ಇವರು ಸಾಲ ತೊಗೊಂಡ್ಬಿಟ್ಟಿದ್ದಾರೆ, US ಹತ್ರ ಇದು ಮಾಡಿದ್ದಾರೆ. ಅವ್ರು US ಹೇಳೋದಕ್ಕೆ ಕೇಳಬೇಕು. ನಾನು ಕೊಡ್ತೀನಿ ಸ್ಟೇಟ್ಮೆಂಟ್, ಆಯ್ತಪ್ಪ ಕೊಡ್ತೀನಿ ಅಂದ್ಬಿಟ್ಟು, ಹೇಳ್ತೀನಪ್ಪ ಅಂದ್ಬಿಟ್ಟು, ನಾನು ಮಾತಾಡ್ತೀನಿ ಅಂದ್ಬಿಟ್ಟು. ನಾನು ಮಾತಾಡಲ್ಲ, ಇಲ್ಲ ನಾನು ಯಾಕೆ ಮಾತಾಡಬೇಕು? ಈ ಮುಂದಿನ ದಿನಗಳಲ್ಲಿ ಏನಾಗಬಹುದು ಸರ್? ಎಷ್ಟೇ ಡ್ರೋನ್ಗಳ ಪ್ರಯೋಗ ಆದರೂ ಕೂಡ ಅದನ್ನು ಉರುಳಿಸ್ತಾನೆ ಇದ್ದೀವಿ, ನಾವು ಕೂಡ ಅದಕ್ಕೆ ರಿಯಾಕ್ಟ್ ಮಾಡ್ತಾನೆ ಇದ್ದೀವಿ. ವಾಟ್ ನೆಕ್ಸ್ಟ್? ಮುಂದೆ ಏನಾಗಬಹುದು ಅಂತ ಹೇಳಿ. ಸೇನೆ ಮಂಡಿ ಊರ್ಲಿಲ್ಲ ಅಂತಂದರೆ ನಾವು ಯುದ್ಧಕ್ಕೆ ಇನ್ ಕೇಸ್ ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ರೆ 1-2 ದಿನದಲ್ಲೇ ಫುಲ್ ಕಂಪ್ಲೀಟ್ ಮಟಾಶ್ ಆಗ್ಬೋದಾ? ಖಂಡಿತ ವೆರಿ ಈಸಿಲಿ. ಇದರೊಳಗೆ ಶಸ್ತ್ರಾಸ್ತ್ರಗಳಿಲ್ಲ ಸರ್ ಅವ್ರ ವೆರಿ ಈಸಿಲಿ. ಅದೇ ಹೇಳ್ತೀನಿ. ಇವಾಗ ಅಕಸ್ಮಾತ್ ಇದೇ ಮುಂದುವರೆದ್ರೆ, ಈ ಥರ ಪಾಕಿಸ್ತಾನ ಸೇನೆ ಏನಿದೆ ಇದೇ ಥರ ಪ್ರಚೋದಕಾರಿ ಇದನ್ನು ಮಾಡ್ತಾ ಇದ್ದರೆ ತಕ್ಷಣ ವಿ ವಿಲ್ ಹ್ಯಾವ್ ಟು ಟೇಕ್ ಎ ಫೈನಲ್ ಸ್ಟೆಪ್. ಎಷ್ಟು ದಿನ ಅಂತ ನಾವು ಸುಮ್ಮನೆ ಕೂತಿರೋಕ್ಕೆ, ಡಿಫೆನ್ಸಿವ್ನೊಳಗಿರೋಕ್ಕೆ ಆಗೋದಿಲ್ಲ ಅಷ್ಟು ದಿನ. ಸೊ ಒನ್ ಡೇ ಆರ್ ದಟ್ ವಿ ಆರ್ ಹ್ಯಾವ್ ಟು ಗೋ ಆನ್ ಫರ್ದರ್ ಹೋಗಲೇಬೇಕಾಗುತ್ತೆ. ಸೊ ಆ್ಯಂಡ್ ಇಟ್ ವಿಲ್ ಬಿ ಡನ್. ಸರ್, ಅಫಿಷಿಯಲಿ ಯುದ್ಧ ಸಾರಿದಾಗ ನಾಗರಿಕರ ಮೇಲೆ ದಾಳಿ ಮಾಡೋದಕ್ಕಾಗಲ್ಲ. ಅವ್ರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ಈ ರೀತಿಯಾಗಿ ಡಬಲ್ ಸ್ಟ್ಯಾಂಡ್ ತೆಗೆದುಕೊಳ್ಳೋದು ಗೊತ್ತಾಗ್ತಾ ಇರುವಂಥದ್ದು. ಇನ್ ಕೇಸ್ ಏನಾದರೂ ಅಫಿಷಿಯಲ್ ಆಗಿ ಯುದ್ಧ ಸಾರ್ಬಿಟ್ರೆ ನಾಗರಿಕರ ಮೇಲೆ ದಾಳಿ ಮಾಡೋದಕ್ಕಾಗಲ್ಲ, ಭಾರತೀಯ ನಾಗರಿಕರ ಮೇಲೆ ದಾಳಿ ಮಾಡೋದಕ್ಕಾಗಲ್ಲ. ಯಾಕೆಂತಂದ್ರೆ ನಾವು ಕರೆಕ್ಟಾಗಿದ್ದೀವಿ, ನಾವು ಒಂದು ಸ್ಟ್ಯಾಂಡ್ ತೆಗೆದುಕೊಂಡಿದ್ದೀವಿ. ನಾವು ದಾಳಿ ಮಾಡ್ತಾ ಇರೋದು ಉಗ್ರರ ಮೇಲೆ, ನಾಗರಿಕರ ಮೇಲಲ್ಲ ಅನ್ನೋದು ಗೊತ್ತಿರುವಂತಹ ವಿಚಾರ. ಅವ್ರು ಯಾರ ಮೇಲೆ ದಾಳಿ ಮಾಡ್ತಾ ಇರೋದು ನಮ್ಮ ನಾಗರಿಕರ ಮೇಲೆ. ಸೊ ಯುದ್ಧ ಸಾರ್ಬಿಟ್ರೆ ಏನು ಅನ್ನೋ ಪ್ರಶ್ನೆ ಅವ್ರಿಗೆ ಕಾಡ್ತಾ ಇದೆ. ಯುದ್ಧ ಫುಲ್ ಆಗಿ ಸ್ಟಾರ್ಟ್ ಆದಾಗ ದೇ ವಿಲ್ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಅಸ್ ಓನ್ಲಿ. ಓಕೆ, ಆವಾಗ ಬೇರೆ ಕಡೆ ಎಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ದೇ ವಿಲ್ ಹ್ಯಾವ್ ಟು ಸ್ಟಾರ್ಟ್ ಫೈರಿಂಗ್ ಅಗೇನ್ಸ್ಟ್ ಅಸ್ ಓನ್ಲಿ. ಬೇರೆ ಎಲ್ಲೂ ಮಾಡೋದಕ್ಕಾಗೋದಿಲ್ಲ. ಅವಾಗ ಅದನ್ನ ಫೇಸ್ ಮಾಡೋಕ್ಕೆ ಆಗದೆ ಹೇಡಿತನದಿಂದ ಈ ರೀತಿಯಾಗಿ ಮಾಡ್ತಾ ಇದೆ. ಅದನ್ನೇ ಮಾಡ್ತಾ ಇರೋದು. ಯಾಕೆಂದ್ರೆ ನಮ್ಮಿಂದ ಏನು ಇದಿಲ್ವಲ್ಲ, ಆದ್ರಿಂದ ಅವ್ರು ಅಲ್ಲಲ್ಲಿ ಹೊಡೆದು ಒಂದು ಸ್ವಲ್ಪ ಪ್ರಚೋದನಕಾರಿ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ನಮ್ಮಿಂದ ಫುಲ್ ಫೋರ್ಸ್ನ ಮುಂದೆ ಹೋಗ್ಬಿಟ್ರೆ ಅವ್ರು ನಮ್ಮ ಮೇಲೇನೆ ಮಾಡ್ಬೇಕಾಗತ್ತೆ. ಅವರು ಬೇರೆಯವ್ರ ಮೇಲೆ ಮಾಡೋಕ್ಕಾಗಲ್ಲ, ಬಿಕಾಸ್ ತಡಿಬೇಕಲ್ಲ ಅವರು.